ನಿನ್ನ ಅಪ್ಪ ಯಾರು, ನಿನ್ನ ನಿಜವಾದ ತಂದೆ ಯಾರು ಎಂದು ನೀನು ಕಂಡುಕೋಬೇಕು ಮಗನೇ ಮಗಳೇ. ಈ ಲೋಕದಲ್ಲಿ ನನಗೊಬ್ಬರು ದೇವರಿದ್ದಾರೆ. ಐ ಹ್ಯಾವ್ ಎ ಗಾಡ್, ಇಟ್ಸ್ ಎ ಗುಡ್ ಗಾಡ್, ಅಂಡ್ ದಟ್ ಗಾಡ್ ಈಸ್ ಮೈ ಲವಿಂಗ್ ಫಾದರ್. ಈ ಅರಿವಿಲ್ಲದೆ ಹಲ್ಲೆಲೂಯಾ 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 ಅಂತ ಹೇಳ್ಕೊಂಡು ಏನಾದರೂ ಪ್ರಯೋಜನ ಇದೆಯಾ ಕೇಳಿದರೆ ಖಂಡಿತವಾಗಲೂ ಏನೂ ಪ್ರಯೋಜನ ಇಲ್ಲ, ಏನು ಪ್ರಯೋಜನ ಇಲ್ಲ. ಯಾಕೆ ಪ್ರಯೋಜನ ಇಲ್ಲ ಅಂದರೆ ನೀನಿನ್ನೂ ಕುರುಡುತನದಲ್ಲಿದೆಯಾ, ಆತ್ಮದಲ್ಲಿ ಕುರುಡನಾಗಿ ಬದುಕ್ತಾ ಇದೆಯಾ, ಈ ತಂದೆಯ ಅರಿವಿಲ್ಲದೆ ಬದುಕ್ತಾ ಇದೆಯಾ. ಯಾವಾಗ ನಮಗೆ ವಿಶ್ವಾಸ ಅನ್ನೋದು ಬರುತ್ತೋ ಆಗ ಒಳಗಡೆ ಇರ್ತಕ್ಕಂಥ ಕುರುಡುತನ ಹೋಗುತ್ತೆ, ನಮಗೆ ಅರ್ಥ ಆಗುತ್ತೆ, ಐ ಹ್ಯಾವ್ ಎ ಗಾಡ್, ಆ ದೇವರು ನನ್ನ ತಂದೆಯಾಗಿದ್ದಾರೆ. ಈ ಒಂದು ಅರಿವು ನಮ್ಮ ಒಳಗಡೆ ಬರುತ್ತೆ. ಯಾವಾಗ ಬರುತ್ತೆ ಅಂದ್ರೆ ನಿನ್ನೊಳಗಡೆ ವಿಶ್ವಾಸ ಬಂದಾಗ. ದೇವರ ವಾಕ್ಯಗಳನ್ನ ಕೇಳಿಸ್ಕೊಳ್ಳೋಣವಾ? ದೇವರು ಜೀವಂತವಾಗಿದ್ದಾರೆ. ನಾವು ನಂಬಿದ್ರು ನಂಬದೇ ಇದ್ರು ದೇವರು ಜೀವಂತವಾಗಿದ್ದಾರೆ. ದೇವರು ನಿಜವಾಗಲೂ ಇದ್ದಾರೆ. ದೇವರು ನಮ್ಮೊಂದಿಗೆ ಮಾತಾಡ್ತಾರೆ. ಆದರೆ ನಮಗೆ ಎಷ್ಟೋ ಬಾರಿ ದೇವರು ಮಾತಾಡಿದ್ದು ಕೇಳಿಸೋದಿಲ್ಲ. ಯಾಕೆ ಕೇಳಿಸೋದಿಲ್ಲ ಅಂದರೆ ನಾವು ತುಂಬ ಬ್ಯುಸಿ ಆಗಿರೋದ್ರಿಂದ. ನಾವು ಲೋಕದ ವಿಷಯದಲ್ಲಿ ತುಂಬ ಬ್ಯುಸಿಯಾಗಿ ಇರುವಾಗ ದೇವರು ನಮ್ಮ ಜೊತೆಗೆ ಮಾತಾಡ್ತಾ ಇದ್ರೂ ಕೂಡ ನಮಗೆ ಕೇಳಿಸೋದು ಇಲ್ಲ, ಅರ್ಥ ಆಗೋದು ಇಲ್ಲ, ನಾವು ಅನುಸರಣೆ ಮಾಡೋದೂ ಇಲ್ಲ. ಆದರೆ ಪ್ರಾರ್ಥನೆ ಮಾತ್ರ ಬಿಡೋದಿಲ್ಲ, ಪ್ರಾರ್ಥನೆ ಮಾಡ್ತಾ ಇರ್ತೀವಿ. ಆದರೆ ನೀವು ಪ್ರಾರ್ಥನೆ ಮಾಡ್ದೇನೆ ದೇವರು ನಿಮ್ಮ ಜೊತೆಗೆ ಮಾತಾಡ್ತಾ ಇರ್ತಾರೆ. ಪ್ರಾರ್ಥನೆ ಮಾಡುವಾಗಲ್ಲ, ಪ್ರಾರ್ಥನೆ ಮಾಡ್ದೇನೆ ದೇವರು ನಮ್ಮ ಜೊತೆಗೆ ಮಾತಾಡ್ತಾರೆ. ಕೆಲವ್ರ ತಲೆಯಲ್ಲಿ ಏನಿರುತ್ತೆ ಅಂದರೆ ನಾವು ಪ್ರಾರ್ಥನೆ ಮಾಡುವಾಗ ಮಾತ್ರ ದೇವರು ಮಾತಾಡ್ತಾರೆ. ಅಯ್ಯೋ ಇವತ್ತು ಪ್ರಾರ್ಥನೆ ಮಾಡಿಲ್ಲ, ಅದರಿಂದ ದೇವರು ಮಾತು ಕೇಳಿಸ್ಕೊಳ್ಳಿಕ್ಕಾಗಿಲ್ಲ. ಆ ಥರ ಅಲ್ಲ. ದೇವರು ಪ್ರತಿಯೊಬ್ಬರ ಜೊತೆನಲ್ಲೂ ಯಾವಾಗಲೂ ಮಾತಾಡ್ತಾನೆ ಇರ್ತಾರೆ. ಆದರೆ ದೇವರ ಮಾತು ನಮ್ಮಲ್ಲಿ ಎಷ್ಟೋ ಜನಕ್ಕೆ ಕೇಳಿಸ್ಕೊಳ್ಳಿಕ್ಕಾಗ್ತಾ ಇಲ್ಲ. ಗಾಡ್ ಈಸ್ ಸ್ಪೀಕಿಂಗ್ ಟು ಈಚ್ ಆ್ಯಂಡ್ ಎವ್ರಿ ಒನ್ ಆಫ್ ಅಸ್ ಆಲ್ವೇಸ್, ಬಟ್ ದ ಪ್ರಾಬ್ಲಮ್ we are not able to hear, we are not able to perceive the voice of God. ದೇವರ ಸ್ವರ ನಮಗೆ ಕೇಳಿಸ್ಕೊಳ್ಳಿಕ್ಕಾಗ್ತಾ ಇಲ್ಲ ಅಷ್ಟೇನೆ. ಯಾಕೆ ಅಂದರೆ ನಮ್ಮ ಮೈಂಡಲ್ಲಿ ಬೇರೆ ಅನೇಕ ವಿಷಯಗಳು ಓಡಾಡ್ತಾ ಇರುತ್ತೆ. ಯಾವ ವಿಷಯ? ಲೋಕಕ್ಕೆ ಸಂಬಂಧಪಟ್ಟ ವಿಷಯಗಳು, ಈ ಲೋಕದ ಜೀವನಕ್ಕೆ ಸಂಬಂಧಪಟ್ಟ ವಿಷಯಗಳು. ನಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳೋದಾದರೆ ಟೆನ್ಷನ್, ತಲೆಯಲ್ಲಿ ಪೂರ್ತಿ ಟೆನ್ಷನ್ ಓಡ್ತಾ ಇರುತ್ತೆ, ಅನೇಕ ಚಿಂತೆಗಳು ಓಡಾಡ್ತಾ ಇರುತ್ತೆ. ಆಮೇಲೆ ನಾವು ಪ್ರಾರ್ಥಿಸ್ತೀವಿ, ಆಮೇಲೆ ಲಾಸ್ಟಿಗೆ ಏನು ಹೇಳ್ತೀವಿ ಗೊತ್ತಾ? ದೇವ್ರು ಯಾಕೋ ನಮ್ಮ ಪ್ರಾರ್ಥನೆ ಕೇಳ್ತಾ ಇಲ್ಲ ಅನಿಸುತ್ತೆ, ಅದಕ್ಕೆ ನಾವು ಅಂದ್ಕೊಂಡಿದ್ದೇನೂ ಆಗ್ತಾ ಇಲ್ಲ, ನಮ್ಮ ಕಷ್ಟ ಪರಿಹಾರ ಆಗ್ತಾ ಇಲ್ಲ, ದೇವರು ನಮ್ಮ ಪ್ರಾರ್ಥನೆ ಆಲಿಸ್ತಾ ಇಲ್ಲ ಅಂತ ನಾವು ಹೇಳ್ತೀವಿ, ಕಂಪ್ಲೇಂಟ್ ಮಾಡ್ತೀವಿ. ದೇವರು ನಮ್ಮ ಪ್ರಾರ್ಥನೆಯನ್ನು ಆಲಿಸದೇ ಇರೋದಲ್ಲ, ಬದಲಾಗಿ ದೇವರು ಹೇಳೋದನ್ನು ನೀನು ಕೇಳಿಸ್ಕೊಳ್ತಾ ಇಲ್ಲ. ಯು ಆರ್ ನಾಟ್ ಏಬಲ್ ಟು ಹಿಯರ್ ವಾಟ್ ಗಾಡ್ ಈಸ್ ಸೇಯಿಂಗ್. ದೇವರು ಏನು ಹೇಳ್ತಾರೋ ಅದನ್ನು ಕೇಳಿಸ್ಕೊಳ್ಳಿಕ್ಕೆ ನಮ್ಮಿಂದ ಆಗದೆ ಇರೋದೇ ದೊಡ್ಡ ಪ್ರಾಬ್ಲಮ್. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಕೇವಲ ಬೈಬಲ್ ಮುಖಾಂತರ ಮಾತ್ರ ಅಲ್ಲ ದೇವರು ಮಾತಾಡೋದು. ಕೆಲವು ಟೈಮ್ ನಮ್ಗೆ ಅನಿಸುತ್ತೆ, ಇವತ್ತು ಸುಮಾರು ವಾಕ್ಯಗಳನ್ನ ಓದಿದ್ದೀನಿ, ದೇವರು ಏನೂ ಮಾತಾಡಿಲ್ವಲ್ಲ ಅಂತ. ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ದೇವರು ಇಲ್ಲಿ ಮಾತಾಡ್ತಾರೆ, ಅಲ್ಲಿ ಮಾತಾಡ್ತಾರೆ, ಹೀಗೆ ಮಾತಾಡ್ತಾರೆ, ಹಾಗೆ ಮಾತಾಡ್ತಾರೆ, ಪ್ರೇಯರಲ್ಲಿ ಮಾತಾಡ್ತಾರೆ, ಚಾಪಲಲ್ಲಿ ಮಾತಾಡ್ತಾರೆ, ಚರ್ಚಲ್ಲಿ ಮಾತಾಡ್ತಾರೆ, ಧ್ಯಾನ ಕೇಂದ್ರದಲ್ಲಿ ಮಾತಾಡ್ತಾರೆ, ಪ್ರಾರ್ಥನೆ ಮಾಡುವಾಗ ಮಾತಾಡ್ತಾರೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿ ಹೋಗ್ತೀವಿ. ಅಲ್ಲಿ ದೇವ್ರು ಮಾತಾಡೋದು ಕೇಳಿಸ್ಕೊಳ್ಳೋಕೆ ಆಗೋದೇ ಇಲ್ಲ. ದೇವರು ಯಾವಾಗಲೂ ಮಾತಾಡ್ತಾರೆ. ಗಾಡ್ ಸ್ಪೀಕ್ಸ್ ಟು ಅಸ್ ಆಲ್ವೇಸ್. ಯಾವಾಗಲೂ ಹೇಳಿ, ಯಾವಾಗಲೂ ಯಾವಾಗಲೂ ದೇವರು ಮಾತನಾಡ್ತಾರೆ. ಪ್ರೈಸ್ ದಿ ಲಾರ್ಡ್. ಆದರೆ ಪಿಶಾಚಿ ಯಾವಾಗಲೂ ಮಾತಾಡಲ್ಲ, ಆಯ್ತಾ?
ಪಿಶಾಚಿ ದೇವರು ಅಲ್ಲದೆ ಇರೋದ್ರಿಂದ ಅವನಿಗೆ ಯಾವಾಗಲೂ ಮಾತಾಡೋ ಕೆಪಾಸಿಟಿ ಇಲ್ಲ. ನಾನು ಯಾವಾಗಲೂ ಮಾತಾಡೋಕ್ಕಾಗಲ್ಲ, ನೀವು ಯಾವಾಗಲೂ ಮಾತಾಡೋಕ್ಕಾಗಲ್ಲ. ನಾವು ದೇವರು ಅಲ್ಲದೆ ಇರೋದ್ರಿಂದ, ನಾವು ಮನುಷ್ಯರಾಗಿರೋದ್ರಿಂದ ನಮಗೂ ಆ ಕೆಪಾಸಿಟಿ ಇಲ್ಲ. ನಿದ್ದೆ ಮಾಡುವಾಗ ಮಾತಾಡೋಕ್ಕಾಗಲ್ಲ ಅಲ್ವಾ? ಅದೇ ರೀತಿಯಲ್ಲಿ ಕೋಮಾಗೆ ಹೋಗ್ಬಿಟ್ರು ಮಾತಾಡೋಕ್ಕಾಗೋದಿಲ್ಲ. ಸೊ ನಮಗೆ ಮಾತಾಡ್ಲಿಕ್ಕೆ ಒಂದು ಸಮಯ ಇದೆ. ಆದರೆ ದೇವರು ಯಾವತ್ತೂ ಕೋಮಾಗೆ ಹೋಗೋದು ಇಲ್ಲ, ಮೌನವಾಗಿರೋದು ಇಲ್ಲ. ದೇವರು ಯಾವಾಗಲೂ ನಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ತಾನೇ ಇರ್ತಾರೆ, ಮಾತಾಡ್ತಾನೇ ಇರ್ತಾರೆ. ಆದರೆ ಕೆಲವರು ಇದ್ದಾರಲ್ವಾ, ಅವರು ಪ್ರಾರ್ಥನೆಗೆಲ್ಲ ಹೋಗಿ, ಕರಿಸ್ಮ್ಯಾಟಿಕ್ ಪ್ರೇಯರ್ಗೆಲ್ಲ ಹೋಗಿ ಅವರು ಎಕ್ಸ್ಪೆಕ್ಟ್ ಮಾಡೋದೇನೆಂದರೆ ಯಾವುದೋ ಒಂದು ಮನುಷ್ಯ ಮಾತಾಡಿದ ಹಾಗೆ ಒಂದು ಸ್ವರ ಕೇಳಿಸ್ಕೋಬೇಕು, ಆ ರೀತಿಯಲ್ಲಿ ದೇವರು ನನ್ನ ಜೊತೆಗೆ ಮಾತಾಡ್ತಾರೆ ಅಂತ. ಖಂಡಿತವಾಗಲೂ ದೇವರು ಆ ರೀತಿ ಮಾತಾಡ್ಲಿಕ್ಕೆ ಆಗುತ್ತೆ. ಬಟ್ ಆ ರೀತಿ ಅವ್ರ ಹತ್ರ ಮಾತಾಡದೇ ಇದ್ದರೆ ದೇವ್ರು ಮಾತಾಡಿಲ್ಲ ಅಂತನ ಅರ್ಥ? ಖಂಡಿತ ಅಲ್ಲ. ದೇವರು ಮಾತಾಡ್ತಾನೆ ಇರ್ತಾರೆ. ಎಲ್ಲಿ ಮಾತಾಡ್ತಾರೆ ಅಂದರೆ ಮನುಷ್ಯನ ಆಲೋಚನೆಯಲ್ಲಿ ಮಾತಾಡ್ತಾರೆ. ಗಾಡ್ ಸ್ಪೀಕ್ಸ್ ಟು ಅಸ್ ಇನ್ ಅವರ್ ಥಾಟ್ಸ್. ನಮ್ಮ ಆಲೋಚನೆಯಲ್ಲಿ ದೇವರು ಮಾತಾಡ್ತಾರೆ. ಇವತ್ತು ಬೆಳಿಗ್ಗೆಯಿಂದ ಇದುವರೆಗೂ ದೇವರು ಎಷ್ಟೋ ಬಾರಿ ಪ್ರತಿಯೊಬ್ಬರ ಹತ್ರನೂ ಮಾತಾಡಿದ್ದಾರೆ. ಎಲ್ಲಿ? ನಿಮ್ಮ ಆಲೋಚನೆಯಲ್ಲಿ ಮಾತಾಡಿದ್ದಾರೆ. ಆದರೆ ನಾವು ದೇವರ ಆಲೋಚನೆಯನ್ನು ತಳ್ಳಿಬಿಟ್ಟು ನಮ್ಮ ಆಲೋಚನೆ ಪ್ರಕಾರ ಹೋಗ್ತಾ ಇದ್ದೀವಿ ಅಷ್ಟೇ. ಆಮೇಲೆ ಪ್ರಾರ್ಥನೆ ಎಲ್ಲ ಮಾಡ್ತೀವಿ, ಲಾಸ್ಟಿಗೆ ಕಂಪ್ಲೇಂಟ್ ಹೇಳೋದು, ದೇವರು ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಟ್ಟಿಲ್ಲ. ಎಷ್ಟು ಪ್ರಾರ್ಥನೆ ಮಾಡಿದ್ರು ಉತ್ತರ ಕೊಟ್ಟಿಲ್ಲ, ಎಷ್ಟು ಥರ ಪ್ರಾರ್ಥನೆ ಮಾಡಿದ್ದೀವಿ. ನೋಡಿ, ನಿಮ್ಮ ಥರ ಪ್ರಾರ್ಥನೆ ನಿಲ್ಲಿಸಿ. ಮೊದಲು ನಿಮ್ಮ ಸಿಸ್ಟಮ್ ಮೆಥಡ್ ನಿಲ್ಲಿಸಿ. ದೇವರು ನಿಮ್ಮ ಜೊತೆಗೆ ಮಾತಾಡಲಿಕ್ಕೆ ನೀವೊಂದು ಮೆಥಡ್ ಹಾಕೊಳ್ತೀರಲ್ವಾ, ಈ ಥರ ಮಾತಾಡ್ತಾರೆ, ನಾನು ಈ ಥರ ಪ್ರಾರ್ಥನೆ ಮಾಡಿದರೆ ದೇವರು ಮಾತಾಡ್ತಾರೆ ಅಂತ ನೀವೊಂದು ಮೆಥಡ್ ಹಾಕೊಳ್ತೀರಲ್ವಾ. ಸ್ಟಾಪ್ ಡೂಯಿಂಗ್ ಆಲ್ ದೋಸ್ ಥಿಂಗ್ಸ್ ಟು ಹಿಯರ್ ದ ವಾಯ್ಸ್ ಆಫ್ ಗಾಡ್. ವಾಟ್ ಎವರ್ ಯು ಆರ್ ಡೂಯಿಂಗ್, ಸ್ಟಾಪ್ ಇಟ್, ಸ್ಟಾಪ್ ಡೂಯಿಂಗ್. ನೀವೇನೇನು ಮಾಡ್ತಾ ಇದ್ದೀರೋ ಅದನ್ನು ಮಾಡೋದನ್ನು ನಿಲ್ಲಿಸಿ, ನಿಮ್ಮ ಮೈಂಡಲ್ಲಿ ಸ್ವಲ್ಪ ಶಾಂತವಾಗಿ ಕೂತ್ಕೊಳ್ಳಿ. ಆಗ ದೇವರು ನಿಮ್ಮ ಆಲೋಚನೆಯಲ್ಲಿ ಮಾತಾಡೋದು ನಿಮ್ಗೆ ಅರ್ಥ ಆಗುತ್ತೆ. ಪಿಶಾಚಿ ಮಾತಾಡೋದು ಮೈಂಡಲ್ಲೇ, ಇಲ್ಲೇ. ದೇವರು ಮಾತಾಡೋದು ಇಲ್ಲೇ. ಕೆಲವರು ಹೋಗಿ ಪರಮಪ್ರಸಾದದ ಮುಂದೆ ಕೂತ್ಕೊಂಡು ಹುಡುಕ್ತಾರೆ, ದೇವರು ಈಗ ಮಾತಾಡ್ತಾರೆ ಅಂತ. ನೀವು 24 ಗಂಟೆ ಅಲ್ಲಿ ಕೂತ್ಕೊಂಡ್ರು ಏನು ಮಾತಾಡಲ್ಲ. ಇನ್ನು ಕೆಲವರು ಹೋಗಿ ಯಾವುದು ಶಿಲುಬೆ ನೋಡ್ತಾ ಕೂತ್ಕೊಳ್ತಾರೆ, ಶಿಲುಬೆಯಿಂದ ಮಾತಾಡ್ತಾರೇನೋ ಅಂತ, ಅಲ್ಲೂ ಮಾತಾಡಲ್ಲ. ಇನ್ನು ಕೆಲವರು ಬೈಬಲ್ ಹಿಡ್ಕೊಂಡು ಕೂತ್ಕೊಳ್ತಾರೆ, ಇಲ್ಲಿ ಮಾತಾಡ್ತಾರೇನೋ ಅಂತ. ದೇವ್ರು ಹೇಗೆ ಬೇಕಾದರೂ ಮಾತಾಡ್ಬೋದು, ಮಾತಾಡೋದಿಲ್ಲ ಅಂತಲ್ಲ. ಆದರೆ ದೇವರು ನೀನು ಎಲ್ಲೇ ಇರು, ನೀನು ಹೋಗುವಾಗಲೂ ಬರುವಾಗಲೂ ಮಲಗುವಾಗಲೂ ಏಳುವಾಗಲೂ ಪ್ರತಿಯೊಂದು ಸಾರಿನೂ ದೇವರು ನಿನ್ನೊಂದಿಗೆ ಮಾತಾಡ್ತಾನೆ ಇರ್ತಾರೆ. ಇನ್ ಯುವರ್ ಮೈಂಡ್, ಇನ್ ಯುವರ್ ಹಾರ್ಟ್, ಗಾಡ್ ಸ್ಪೀಕ್ಸ್ ಟು ಯು ಆಲ್ವೇಸ್. ಈಗಲೂ ಕೂಡ ನಾನಿಲ್ಲಿ ಪ್ರಬೋಧನೆ ಮಾಡ್ತಾ ಇದ್ದೀನಿ, ಆದರೆ ನಿಮ್ಮಲ್ಲಿ ಕೆಲವರಿಗೆ ನಿಮ್ಮ ಮೈಂಡಲ್ಲಿ ದೇವರು ಮಾತಾಡ್ತಾರೆ. ನಾನು ಹೇಳ್ತಾ ಇರೋದೊಂದು ವಿಷಯ ಆಗಿರ್ಬೋದು, ಆದರೆ ದೇವರು ನಿಮ್ಮ ಹೃದಯದಲ್ಲಿ ಬೇರೆ ಏನಾದರೂ ಹೇಳ್ತಾ ಇರ್ತಾರೆ. ಪಿಶಾಚಿ ಕೂಡ ಡಿಸ್ಟರ್ಬ್ ಮಾಡ್ತಾನೆ ನಮ್ಮ ಮೈಂಡನ್ನು, ಅದು ಬೇರೆ ವಿಷಯ. ಆದರೆ ದೇವರು ಕೂಡ ಹೇಳ್ತಾರೆ. ಈಗೇನು ಇಲ್ಲಿ ಹೇಳ್ತಾ ಇದ್ದೀನೋ ಇದಕ್ಕೆ ಸಂಬಂಧಪಟ್ಟ ಹಾಗೆ ದೇವರು ನಿನ್ನ ಅಂತರಂಗದಲ್ಲಿ ಮಾತಾಡ್ತಾರೆ. ಇಲ್ಲಿ ಮಾತನಾಡುವ ವ್ಯಕ್ತಿಗಳ ಮುಖಾಂತರನೂ ಮಾತಾಡ್ತಾರೆ. ಅದು ಅಲ್ಲದೇನೂ ಕೂಡ, ಅದಕ್ಕೆ ಹೊರತುಪಡಿಸಿನೂ ಕೂಡ ದೇವರು ನೇರವಾಗಿ ವೈಯಕ್ತಿಕವಾಗಿ ಪ್ರತಿಯೊಬ್ಬರೊಂದಿಗೂ ಮಾತಾಡ್ತಾರೆ. ಅಷ್ಟು ಒಳ್ಳೆಯ ಒಂದು ಅಪ್ಪ, ಸ್ವರ್ಗೀಯ ತಂದೆ, ದೇವರು ಸೃಷ್ಟಿಕರ್ತರು ನಮಗಿದ್ದಾರೆ. ಆದರೆ ನಮಗದರ ಅರಿವಿಲ್ಲ. ದಟ್ ಈಸ್ ಅವರ್ ಪ್ರಾಬ್ಲಮ್. ನಮಗೊಬ್ಬರು ದೇವರಿದ್ದಾರೆ. ವಿ ಹ್ಯಾವ್ ಎ ಗಾಡ್ and that God is our dear father. ನಮಗೊಬ್ಬರು ದೇವರಿದ್ದಾರೆ, ಆ ದೇವರು ನಮ್ಮ ಪ್ರೀತಿಯ ತಂದೆಯಾಗಿದ್ದಾರೆ ಎಂಬ ಒಂದು ಪರಿಜ್ಞಾನ, ಅರಿವು, ವಿಶ್ವಾಸ ಅನೇಕ ಮನುಷ್ಯರಲ್ಲಿ ಇವತ್ತು ಇಲ್ಲ. ಒಮ್ಮೆ ಒಂದು ಕತೆ ಆಯ್ತಾ, ಒಮ್ಮೆ ಇದು ನಿಜ ಅಲ್ಲ, ಕತೆ, ಸ್ಟೋರಿ ನಮಗೆ ಅರ್ಥ ಆಗ್ಲಿಕ್ಕೆ. ಒಮ್ಮೆ 2 ಪಕ್ಷಿಗಳು ಮಾತಾಡ್ತಾ ಇತ್ತಂತೆ. ಕಾಗೆಗಳು ಪಕ್ಷಿಗಳು ಮಾತಾಡ್ತಾ ಇತ್ತಂತೆ. ಏನು ಮನುಷ್ಯರನ್ನೆಲ್ಲ ನೋಡ್ತಾ ಇತ್ತಂತೆ, ಗಮನಿಸ್ತಾ ಇತ್ತಂತೆ 2 ಪಕ್ಷಿಗಳು. ಮನುಷ್ಯರು ಪ್ರತಿದಿನ ಬೆಳಿಗ್ಗೆ ಹೇಳ್ತಾರೆ, ಟೆನ್ಷನ್ ಆಗಿ ಏನೇನೋ ಕೆಲಸ ಮಾಡ್ತಾರೆ, ಪ್ರಾರ್ಥನೆ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಒದ್ದಾಡ್ತಾ ಇರೋದನ್ನು ನೋಡ್ತಾ ಇದ್ದಾರೆ ಈ 2 ಪಕ್ಷಿಗಳು. ಅದಾದ್ಮೇಲೆ ಈ ಪಕ್ಷಿಗಳು ಒಂದಕ್ಕೊಂದು ಮಾತಾಡ್ಕೊಳ್ತಂತೆ. ಏನು ಮಾತಾಡ್ಕೊಳ್ತು ಗೊತ್ತಾ? ಬಹುಶಃ ನಮಗಿರೋ ಥರ
ಒಂದು ಸ್ವರ್ಗೀಯ ತಂದೆ ಈ ಮನುಷ್ಯರಿಗಿಲ್ಲ ಅನ್ಸುತ್ತೆ. ಅದಕ್ಕೆ ತುಂಬ ಟೆನ್ಷನಲ್ಲಿದ್ದಾರೆ ಅಂತ. ಯಾರು ಮಾತಾಡ್ಕೊಂಡ್ರಂತೆ? 2 ಪಕ್ಷಿಗಳು. ಯಾರನ್ನ ನೋಡಿಕೊಂಡು? ನಮ್ಮ ಪರಿಸ್ಥಿತಿಗಳನ್ನ ನೋಡಿಕೊಂಡು. ಯೇಸುಸ್ವಾಮಿ ಹೇಳ್ತಾರಲ್ವಾ, ಆ ಸ್ವರ್ಗೀಯ ದೇವರ ಬಗ್ಗೆ ಯೇಸುಸ್ವಾಮಿ ಏನು ಹೇಳ್ತಾರೆ? ಆಕಾಶದ ಪಕ್ಷಿಗಳನ್ನು ನೋಡಿ, ಅವುಗಳು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಕೂಡಿಡೋದು ಇಲ್ಲ, ಆದರೂ ಸ್ವರ್ಗದಲ್ಲಿರೋ ನಿಮ್ಮ ತಂದೆ ಪಕ್ಷಿಗಳನ್ನು ಪೋಷಿಸ್ತಾರೆ. ಈ ವಾಕ್ಯ ಪಕ್ಷಿಗಳಿಗೆಲ್ಲೋ ಕಿವಿಗೆ ಬಿತ್ತು. ಅದರಿಂದ ಈ ಪಕ್ಷಿಗಳು 2 ಮಾತಾಡ್ಕೊಳ್ತಂತೆ, ನಮಗಿರೋ ಥರ ದೇವರು ಈ ಮನುಷ್ಯರಿಗಿಲ್ಲ ಅನಿಸುತ್ತೆ. ಅದಕ್ಕೆ ಇವ್ರು ಯಾವಾಗ ನೋಡಿದ್ರು ಟೆನ್ಷನಲ್ಲೇ ಬದುಕ್ತಾರೆ. ಅದಿಲ್ಲ ಇದಿಲ್ಲ, ಅದಿಲ್ಲ ಇದಿಲ್ಲ, ಅದಿಲ್ಲ ಇದಿಲ್ಲ ಅಂತ ಇಷ್ಟೊಂದು ಟೆನ್ಷನಲ್ಲಿ ಬದುಕ್ಲಿಕ್ಕೆ ಕಾರಣ ಇವ್ರಿಗೆ ಯಾರಿಲ್ಲ? ಇವ್ರಿಗೆ ನಮಗಿರೋ ಥರ ದೇವರಿಲ್ಲ. ಈ ಮನುಷ್ಯರ ದೇವ್ರಕ್ಕಿಂತ ನಮ್ಮ ದೇವರೇ ಪರವಾಗಿಲ್ಲ ಎಷ್ಟೋ ಅಂತ ಆ ಪಕ್ಷಿಗಳು 2 ಮಾತಾಡ್ಕೊಳ್ತಾ ಇತ್ತಂತೆ. ನಮ್ಮ ಪರಿಸ್ಥಿತಿ ನೋಡಿದ್ರು ಹಾಗೇನೇ ಇದೆ, ಹೆಚ್ಚು ಕಡಿಮೆ. ನಮಗೊಬ್ಬರು ಸ್ವರ್ಗೀಯ ದೇವರು, ನಮ್ಮ ತಂದೆ ದೇವರು ನಮಗಿದ್ದಾರೆ ಅಂತ ಆ ಒಂದು ಸತ್ಯದ ಅರಿವು ನಮ್ಮ ಒಳಗಡೆ ಇದ್ದರೆ ನಾವು ಯಾಕೆ ಟೆನ್ಷನಲ್ಲಿ ಬದುಕ್ತೀವಿ? ನಾವು ಯಾಕೆ ಅವ್ರ ಮೇಲೆ ಇವ್ರ ಮೇಲೆ ಚಾಡಿ ಹೇಳ್ಕೊಂಡು, ಮೋಸ ಮಾಡಿಕೊಂಡು, ಅನ್ಯಾಯ ಮಾಡಿಕೊಂಡು, ಒದ್ದಾಡ್ಕೊಂಡು ಯಾಕೆ ಬದುಕ್ತೀವಿ? ನೆಮ್ಮದಿ ಯಾಕೆ ಬದುಕ್ತೀವಿ? ನಮ್ಮ ಒದ್ದಾಟ ತೋರಿಸುತ್ತೆ ನಮ್ಮ ನರಳಾಟ, ಸುಳ್ಳು ಹೇಳೋದು, ಮೋಸ ಮಾಡೋದು, ಅನ್ಯಾಯ ಮಾಡೋದು, ಕಳ್ತನ ಮಾಡೋದು, ವ್ಯಭಿಚಾರ ಮಾಡೋದು, ಕುಡಿಯೋದು, ದುಡಿಯೋದು, ಇದೆಲ್ಲ ತೋರಿಸುತ್ತೆ ಇವರಿಗೆ ಯಾರೂ ಗತಿ ಇಲ್ಲ ಅಂತ. ಇವರಿಗೆ ಯಾರೂ ಗತಿ ಇಲ್ಲ, ಅದಕ್ಕೆ ಪಾಪ ಒದ್ದಾಡ್ತಾ ಇದ್ದಾರೆ. ಯಾವುದಕ್ಕೆ ಒದ್ದಾಡ್ತಾ ಇದ್ದಾರೆ? ಈ ಭೂಮಿಯಲ್ಲಿ ಸ್ವಲ್ಪ ದಿವಸ ವಾಸ ಮಾಡುವ, ಈ ಭೂಮಿಯಲ್ಲಿ ಪರ್ಮನೆಂಟ್ ಇರೋ ಜಾಗದಲ್ಲ, ಸ್ವಲ್ಪ ದಿವಸ ವಾಸ ಇರುವಂತಹ, ಅದು ಎಷ್ಟು ದಿನ ಅಂತ ಯಾರಿಗೂ ಗ್ಯಾರಂಟಿನೂ ಇಲ್ಲ. ಯಾರು ಯಾವಾಗ ಬೇಕಾದ್ರೂ ಸಾಯ್ಬೋದು, ಯಾವ ರೀತಿಯಲ್ಲಿ ಬೇಕಾದರೂ ಸಾಯ್ಬೋದು. ಸ್ವಲ್ಪ ಕ್ಷಣಿಕ, ಸ್ವಲ್ಪ ದಿವಸ ಮಾತ್ರ ವಾಸ ಮಾಡುವ ಈ ಭೂಮಿಯಲ್ಲಿ, ಈ ನೆಲದಲ್ಲಿ, ಈ ಪ್ರಪಂಚದಲ್ಲಿ ನಾವು ಬದುಕುವಾಗ ಎಷ್ಟೊಂದು ಸಂತೋಷವಾಗಿ ಬದುಕಬೇಕು, ಎಷ್ಟೊಂದು ಆನಂದವಾಗಿ ಬದುಕಬೇಕು. ಆದರೆ ನಾವು ಎಷ್ಟೊಂದು ಭಾರ ಹೊತ್ಕೊಂಡು, ದೊಡ್ಡ ಮೂಟೆ ಹೊತ್ಕೊಂಡು, ಸಮಾಧಾನ ಇಲ್ಲದೆ, ನೆಮ್ಮದಿ ಇಲ್ಲದೆ, ಕೊರಗ್ತಾ ಕೊರಗ್ತಾ ಕೊರಗ್ತಾ, ಅದ್ರ ಜೊತೆಗೆ ಪ್ರಾರ್ಥನೆಯನ್ನು ಮಾಡ್ತಾ ಮಾಡ್ತಾ ಮಾಡ್ತಾ, ಇದೆಲ್ಲ ನೋಡುವಾಗ ಪಕ್ಷಿಗಳಿಗೆ ನಗು ಬರುತ್ತೆ. ಇದನ್ನು ನೋಡ್ಕೊಂಡೆ ಆ ಪಕ್ಷಿಗಳು ನಗಾಡಿದ್ದು, ಹೇಳ್ತಾ ಇದ್ದಿದ್ದು. ಅಲ್ಲ, ನಮಗೆ ನಾವು ಕೊಯ್ಯೋದಿಲ್ಲ, ಬಿತ್ತನೆ ಮಾಡೋದಿಲ್ಲ, ಕೂಡಿಡೋದು ಇಲ್ಲ, ನಾವು ಊಟ ಮಾಡ್ತಾ ಇಲ್ವಾ? ನಾವು ಬದುಕ್ತಾ ಇಲ್ವಾ? ನಾವು ಆರಾಮಾಗಿ ಹಾರ್ಕೊಂಡು ಹೋಗ್ತಾ ಇಲ್ವಾ? ಈ ಮನುಷ್ಯರು ಯಾಕೆ ಡೈಲಿ ಚರ್ಚಿಗೆ ಹೋಗ್ತಾರೆ, ಯೇಸು ಯೇಸು ಅಂತಾರೆ, ಪ್ರಾರ್ಥನೆ ಮಾಡ್ತಾರೆ, ಬೈಬಲ್ ಓದ್ತಾರೆ, ಅದೇನೋ ಗೊತ್ತಿಲ್ಲದೆ ಇರೋ ಒಂದು ಭಾಷೆ, ಅನ್ಯ ಭಾಷೆ ಅಂತ ಅದು ಬೇರೆ ಹೇಳ್ತಾರೆ, ಎಲ್ಲ ಮಾಡ್ತಾರೆ, ಆದರೂ ಕೂಡ ಒಂದು ಟೆನ್ಷನಲ್ಲಿ ಯಾಕಿದ್ದಾರೆ ಇವರು? ಇಷ್ಟೊಂದು ಭಾರ ಹೊತ್ಕೊಂಡು ಯಾಕೆ ಬದುಕ್ತಾ ಇದ್ದಾರೆ? ಇವ್ರಿಗೆ ದೇವರು ಇಲ್ವಾ? ನಮ್ಮ ಪರಿಸ್ಥಿತಿ ಇವತ್ತು ಹೇಗಿದೆ? ನಮ್ಮ ಪರಿಸ್ಥಿತಿ ಹಾಗೆ ಇದೆ. ದೇವರೇ ಇಲ್ಲ ಅಂತ ನಾವು ಬಾಯಲ್ಲಿ ಹೇಳೋದು ಬೇಡ. ಕೆಲವ್ರು ಹೇಳ್ತಾರೆ ಬಾಯಲ್ಲಿ, ದೇವರೇ ಇಲ್ಲ ಬಿಡಿ ಬ್ರದರ್, ನೀನು ಹೇಳಿದ ತಕ್ಷಣ ದೇವ್ರು ಇಲ್ಲದೆ ಆಗೋದಿಲ್ಲ. ಒಬ್ಬ ಕುರುಡ ಹೇಳ್ತಾನೆ, ಸೂರ್ಯನೇ ಇಲ್ಲ. ಏನಿಲ್ಲ? ಯಾಕೆ ಅಂದರೆ ಅವನಿಗೆ ಬೆಳಕೆ ಕಾಣಿಸ್ತಾ ಇಲ್ಲ, ಅದಕ್ಕೆ ಸೂರ್ಯ ಇಲ್ಲ ಅಂತ ಹೇಳಿಬಿಟ್ಟ. ಆ ಕುರುಡ ಸೂರ್ಯ ಇಲ್ಲ ಅಂತ ಹೇಳಿದ ತಕ್ಷಣ ಸೂರ್ಯ ಇಲ್ಲದೆ ಹೋಗ್ತಾನಾ? ಖಂಡಿತ ಇಲ್ಲದೆ ಹೋಗೋದಿಲ್ಲ. ಅದು ಅವನ ಕುರುಡುತನ. ಅವನ ಕುರುಡುತನದಿಂದ ಅವನು ಹೇಳ್ತಾನೆ ಸೂರ್ಯ ಇಲ್ಲ ಅಂತ. ಅಥವಾ ಪ್ರಪಂಚದಲ್ಲಿ ಬೆಳಕೇ ಇಲ್ಲ, ಬರೀ ಕತ್ಲೆ ಮಾತ್ರ ಇದೆ ಅಂತ ಹೇಳಲಿಕ್ಕೆ ಕಾರಣ ಏನು ಅಂದರೆ ಅವನ ಒಳಗಡೆ ಇರ್ತಕ್ಕಂಥ ಕುರುಡುತನ. ಅದೇ ರೀತಿಯಲ್ಲಿ ನಮ್ಮ ಒಳಗಡೆ, ಮನುಷ್ಯನ ಒಳಗಡೆ, ಕ್ರೈಸ್ತರಾಗಿರಲಿ ಯಾರೇ ಆಗಿರಲಿ, ನಮ್ಮ ಒಳಗಡೆ ನಮ್ಮ ಅಂತರಂಗ ಕುರುಡಾಗಿದ್ದಾಗ, ನಮ್ಮ ಆತ್ಮ ಕುರುಡಾಗಿದ್ದಾಗ, ಆತ್ಮಿಕ ಕುರುಡುತನ ಅಂದರೆ ಅವಿಶ್ವಾಸ ನಮ್ಮ ಒಳಗಡೆ ಇದ್ದಾಗ ನಾವು ಹೇಳೋ ಮಾತೇನು ಗೊತ್ತಾ? ದೇವರೇ ಇಲ್ಲ, ದೇವರೇ ಇಲ್ಲ, ನನ್ನ ಪಾಲಿಗಂತೂ ದೇವರೇ ಇಲ್ಲ. ನಾವೆಷ್ಟು ಪ್ರಾರ್ಥಿಸ್ತೀವಿ, ಎಷ್ಟು ಒಳ್ಳೇದು ಮಾಡ್ತೀವಿ, ಎಷ್ಟು ದಾನ ಧರ್ಮ ಮಾಡ್ತೀವಿ, ಎಷ್ಟು ಕ್ಯಾಂಡಲ್ ಅಂಟಿಸ್ತೀವಿ, ಎಷ್ಟು ಚರ್ಚಿಗೆ ಹೋಗಿದ್ದೀವಿ, ಏನೆಲ್ಲ ಮಾಡಿದ್ದೀವಿ, ದೇವರು ಆದರೂ ನಮ್ಮ ಪರವಾಗಿ ಏನೂ ಮಾಡಿಲ್ಲ, ನಾವು ಕೇಳಿದ ಕೊಟ್ಟಿಲ್ಲ. ನೋಡಿ ಅವರೆಷ್ಟು ಅನ್ಯಾಯ ಮಾಡ್ತಾರೆ, ಮೋಸ ಮಾಡ್ತಾರೆ, ಅವರಿಗೆಲ್ಲ ಒಳ್ಳೇದಾಗ್ತಾ ಇಲ್ವಾ? ನಮಗೆ ಯಾಕೆ ಸಿಕ್ಕಿಲ್ಲ? ಆದ್ದರಿಂದ ದೇವರಿಲ್ಲ. ನಾವು ಯಾರಿಗೆ ಕಂಪೇರ್ ಮಾಡ್ತೀವಿ? ಯಾರಿಗೋ ಏನೋ ಸಿಕ್ಕಿದ್ದಕ್ಕೆ ಕಂಪೇರ್ ಮಾಡ್ತಾ ಇದ್ದೀವಿ. ಅದೇ ಅವಿಶ್ವಾಸ, ಅದೇ ಅಜ್ಞಾನ, ಅದೇ ಮೂಢನಂಬಿಕೆ. ಪ್ರೀತಿಯ ಸಹೋದರ ಸಹೋದರಿಯರೇ, ನೀನು ಬೇರೆಯವ್ರನ್ನ ಅಥವಾ ಬೇರೆಯವ್ರ ಜೀವನವನ್ನು ಕಂಪೇರ್ ಮಾಡಲಿಕ್ಕಲ್ಲ ದೇವರು ನಿನ್ನನ್ನು ಸೃಷ್ಟಿ ಮಾಡಿದ್ದು.
ದೇವರು ನಿನ್ನನ್ನು ಸೃಷ್ಟಿ ಮಾಡಿದ್ದು ಮೊಟ್ಟ ಮೊದಲನೇದಾಗಿ ಆ ಸೃಷ್ಟಿಕರ್ತನಾದ ದೇವರು ಯಾರು, ನಿನ್ನ ಸೃಷ್ಟಿಕರ್ತ ಯಾರು, ನಿನ್ನ ಅಪ್ಪ ಯಾರು, ನಿನ್ನ ನಿಜವಾದ ತಂದೆ ಯಾರು ಎಂದು ನೀನು ಕಂಡುಕೋಬೇಕು ಮಗನೇ ಮಗಳೇ. ಈ ಲೋಕದಲ್ಲಿ ನನಗೊಬ್ಬರು ದೇವರಿದ್ದಾರೆ. ಐ ಹ್ಯಾವ್ ಎ ಗಾಡ್, ಇಟ್ಸ್ ಎ ಗುಡ್ ಗಾಡ್, ಅಂಡ್ ದಟ್ ಗಾಡ್ ಈಸ್ ಮೈ ಲವಿಂಗ್ ಫಾದರ್. ನನಗೊಬ್ಬರು ಒಳ್ಳೆಯ, ಸಾಧಾರಣ ಅಲ್ಲ, ನನಗೊಬ್ಬರು ಒಳ್ಳೆಯ ದೇವರಿದ್ದಾರೆ. ಆ ದೇವರು ನನ್ನ ಪ್ರೀತಿಯ ತಂದೆಯಾಗಿದ್ದಾರೆ. ಈ ಒಂದು ಅರಿವು ಯಾರು ಒಳಗಡೆ ಇರುತ್ತೋ ಅವ್ರ ಜೀವನದಲ್ಲಿ ನೆಮ್ಮದಿಯಿಂದ ಬದುಕಲಿಕ್ಕಾಗತ್ತೆ. ಈ ಅರಿವಿಲ್ಲದೆ ನಾವು ಸುಮ್ಮನೆ ಬಾಯಲ್ಲಿ ದೇವರು ದೇವರು ದೇವರು, ಏಸು ಏಸು ಏಸು, ಪ್ರಾರ್ಥನೆ ಪ್ರಾರ್ಥನೆ ಪ್ರಾರ್ಥನೆ, ಹಲ್ಲೆಲೂಯ 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 ಅಂತ ಹೇಳ್ಕೊಂಡು ಏನಾದರೂ ಪ್ರಯೋಜನ ಇದೆಯಾ ಕೇಳಿದರೆ ಖಂಡಿತವಾಗಲೂ ಏನೂ ಪ್ರಯೋಜನ ಇಲ್ಲ, ಏನು ಪ್ರಯೋಜನ ಇಲ್ಲ. ಯಾಕೆ ಪ್ರಯೋಜನ ಇಲ್ಲ ಅಂದರೆ ನೀನಿನ್ನೂ ಕುರುಡುತನದಲ್ಲಿದೆಯಾ, ಆತ್ಮದಲ್ಲಿ ಕುರುಡನಾಗಿ ಬದುಕ್ತಾ ಇದೆಯಾ, ಈ ತಂದೆಯ ಅರಿವಿಲ್ಲದೆ ಬದುಕ್ತಾ ಇದೆಯಾ. ಯಾವಾಗ ನಮಗೆ ವಿಶ್ವಾಸ ಅನ್ನೋದು ಬರುತ್ತೋ ಆಗ ಒಳಗಡೆ ಇರ್ತಕ್ಕಂಥ ಕುರುಡುತನ ಹೋಗುತ್ತೆ, ನಮಗೆ ಅರ್ಥ ಆಗುತ್ತೆ, ಐ ಹ್ಯಾವ್ ಎ ಗಾಡ್, ನನಗೊಬ್ಬರು ದೇವರಿದ್ದಾರೆ, ಒಳ್ಳೆ ದೇವರಿದ್ದಾರೆ, ಸಾಧಾರಣ ದೇವರಲ್ಲ. ಐ ಹ್ಯಾವ್ ಎ ಗುಡ್ ಗಾಡ್, ಎ ವೆರಿ ಗುಡ್ ಗಾಡ್, ನನಗೆ ತುಂಬ ಒಳ್ಳೆಯ ಒಬ್ಬರು ದೇವರಿದ್ದಾರೆ. ಆ ದೇವರು ನನ್ನ ತಂದೆಯಾಗಿದ್ದಾರೆ. ಆ ದೇವರು ಯಾರಾಗಿದ್ದಾರೆ? ಆ ದೇವರು ನನ್ನ ತಂದೆಯಾಗಿದ್ದಾರೆ. ಈ ಒಂದು ಅರಿವು ನಮ್ಮ ಒಳಗಡೆ ಬರುತ್ತೆ. ಯಾರೊಳಗಡೆ ಬರುತ್ತೆ? ಯಾವಾಗ ಬರುತ್ತೆ? ಯಾವಾಗ ಬರುತ್ತೆ ಅಂದರೆ ನಿನ್ನೊಳಗಡೆ ವಿಶ್ವಾಸ ಬಂದಾಗ. ನಿನ್ನೊಳಗಡೆ ವಿಶ್ವಾಸ ಅನ್ನೋದು ಬಂದಾಗ ನಿನ್ನ ಒಳಗಡೆ ಇರ್ತಕ್ಕಂಥ ಕುರುಡುತನ ಹೋಗ್ತದೆ, ಅವಿಶ್ವಾಸ ಎಂಬ ಕುರುಡುತನ ಹೋಗ್ತದೆ, ಮನೋನೇತ್ರಗಳು ಓಪನ್ ಆಗ್ತದೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಯಾಕೆ ನನ್ನ ಒಳಗಡೆ ಇರ್ತಕ್ಕಂಥ ಈ ಕುರುಡುತನ ಹೋಗ್ತಾ ಇಲ್ಲ? ಯಾಕೆ ಈ ದೇವ್ರನ್ನ ಈ ಪಕ್ಷಿಗಳು ನಂಬೋ ಥರ ನನಗೆ ಯಾಕೆ ನಂಬಲಿಕ್ಕೆ ಆಗ್ತಾ ಇಲ್ಲ? ಪಕ್ಷಿಗಳನ್ನ ದೇವರು ನಿತ್ಯ ಜೀವಕ್ಕಾಗಿ ಸೃಷ್ಟಿ ಮಾಡಿಲ್ಲ. ಪಕ್ಷಿಗಳನ್ನ ದೇವರು ತಮ್ಮ ಹೋಲಿಕೆಯಲ್ಲಿ ಸೃಷ್ಟಿ ಮಾಡಿಲ್ಲ. ಪಕ್ಷಿಗಳನ್ನ ದೇವರು ಮನುಷ್ಯನಿಗಾಗಿ ಸೃಷ್ಟಿ ಮಾಡಿದ್ರು. ಆದರೆ ದೇವರು ಮನುಷ್ಯರನ್ನ ದೇವರಿಗಾಗಿ ಸೃಷ್ಟಿ ಮಾಡಿದ್ರು. ನೆನ್ಪಿಟ್ಕೊಳ್ಳಿ, ದೇವರು ನಿಮ್ಮನ್ನು ಸೃಷ್ಟಿ ಮಾಡಿರೋದು ದೇವರಿಗಾಗಿ. ಪಕ್ಷಿಗಳನ್ನ ದೇವರಿಗಾಗಿ ಅಲ್ಲ, ಮನುಷ್ಯರಿಗಾಗಿ ಸೃಷ್ಟಿ ಮಾಡಿದ್ರು. ಆ ಮನುಷ್ಯರನ್ನ ತಮ್ಮ ಹೋಲಿಕೆಯಲ್ಲಿ ಸೃಷ್ಟಿ ಮಾಡಿದ್ರು. ಪಕ್ಷಿಗಳನ್ನ ದೇವರು ತಮ್ಮ ಹೋಲಿಕೆಯಲ್ಲಿ ಸೃಷ್ಟಿ ಮಾಡಿಲ್ಲ. ಆದರೆ ದೇವರ ಹೋಲಿಕೆಯಲ್ಲಿ ದೇವರಿಗೋಸ್ಕರ ದೇವರು ಸೃಷ್ಟಿ ಮಾಡಿದ ದೇವರ ಪ್ರೀತಿಯ ಸೃಷ್ಟಿಯಾಗಿರುವ ನನಗೂ ನಿಮಗೂ ಮನುಷ್ಯರಿಗೆ ಸೃಷ್ಟಿಕರ್ತನ ಅರಿವಿಲ್ಲ. ಆದರೆ ಒಂದು ಸಾಧಾರಣ ಪಕ್ಷಿಗೆ, ಆತ್ಮವಿಲ್ಲದ, ನಿತ್ಯ ಜೀವವೂ ಕೂಡ ಇಲ್ಲದ ಒಂದು ಸಾಧಾರಣ ಬಡ ಪಕ್ಷಿಗೆ ದೇವರ ಅರಿವಿದೆ. ಹಾಗಾದರೆ ನಮ್ಮ ವಿಶ್ವಾಸಕ್ಕಿಂತ ಈ ಪಕ್ಷಿಗಳ ವಿಶ್ವಾಸನೇ ಎಷ್ಟೋ ಮೇಲಾದದ್ದಲ್ವಾ? ಪಕ್ಷಿಗಳು ಸ್ವರ್ಗಕ್ಕಂತೂ ಹೋಗೋದಿಲ್ಲ. ನನ್ನ ಕತೆ ಹೇಳಿದ್ದು, ಪಕ್ಷಿದ ಕತೆ, ಸ್ಟೋರಿ. ಬಟ್ ಅದನ್ನೀಗ ನನಗೆ ಸ್ಟೋರಿ ಅನ್ನೋದಕ್ಕಿಂತ ಅದೇ ರಿಯಲ್ ಅಂತ ಅನಿಸ್ತಾ ಇದೆ. ದೇವರೇನಾದರೂ ಆ ಪಕ್ಷಿಗಳಿಗೆ ರೂಪಾಂತರ ಕೊಟ್ಟು ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾರೋ ಏನೋ, ಈ ನಾನು ಹೇಳಿದ ಪಕ್ಷಿಗಳಿಗೆ, ಕಥೆಯಲ್ಲಿ ಹೇಳಿದ ಪಕ್ಷಿಗಳಿಗೆ. ಯಾವುದಾದ್ರೂ ಮನುಷ್ಯ ಪಕ್ಷಿನೂ ಆಗಿರ್ಬೋದು. ಆ ಥರ ಒಂದು ಮನುಷ್ಯ ಪಕ್ಷಿನ ಎಲ್ಲೂ ನೋಡಿಲ್ಲ. ನಮ್ಮ ಜೀಸಸ್ ದಿ ಲಿವಿಂಗ್ ವರ್ಡ್ ಮಿನಿಸ್ಟ್ರಿ ಅಂತ ಒಂದು ಪ್ರೇಯರ್ ಗ್ರೂಪ್ ಇದೆ. ಆ ಗ್ರೂಪಲ್ಲಂತೂ ನಾನು ಇದುವರೆಗೂ ಆ ಥರ ಪಕ್ಷಿ ನೋಡಿಲ್ಲ. ಈಗ ಹೇಳ್ತಾ ಇದ್ದೀನಲ್ಲ, ಮನುಷ್ಯರು ನೋಡ್ತಾ ಇದ್ದೀನಿ ಬಿಟ್ಟರೆ ಈ ಥರ ಒಂದು ಖುಷಿ ಪಡುವ, ಸಂತೋಷವಾಗಿರುವ ಪಕ್ಷಿಗಳನ್ನು ನೋಡೇ ಇಲ್ಲ. ಡ್ರಾಮಾ ಮಾಡೋ ಪಕ್ಷಿಗಳೆಲ್ಲ ಕಡೆ ಇದೆ, ನಾಟಕ ಮಾಡೋ ಪಕ್ಷಿ ಇದೆ. ಆ ನಾಟಕ ಮಾಡೋ ಪಕ್ಷಿ ತಗೊಂಡು ಏನು ಮಾಡೋಣ? ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಎಷ್ಟು ಒಳ್ಳೆ ದೇವರು ನಮಗಿದ್ದಾರೆ, ಎಷ್ಟು ಒಳ್ಳೆ ದೇವರು. ಇದು ಒಬ್ಬ ಮನುಷ್ಯನಿಗೆ ಯಾವತ್ತು ಅರ್ಥ ಆಗುತ್ತೋ ಅವತ್ತು ನಾವೇನು ಮಾಡ್ತೀವಿ? ಎಲ್ಲರನ್ನು ಪ್ರೀತಿ ಮಾಡ್ತೀವಿ. ಎಲ್ಲರನ್ನು ನಮಗೇನು ಮಾಡ್ಲಿಕ್ಕಾಗುತ್ತೆ? ಪ್ರೀತಿಸ್ಲಿಕ್ಕಾಗುತ್ತೆ. ಎಲ್ಲರನ್ನು ಕ್ಷಮಿಸ್ಲಿಕ್ಕಾಗುತ್ತೆ. ಎಲ್ಲರ ಜೊತೆಗೂ ನಾವು ಅನ್ಯೋನ್ಯವಾಗಿ ಬದುಕಲಿಕ್ಕಾಗುತ್ತೆ. ಆದರೆ ನಮ್ಮ ದೊಡ್ಡ ಪ್ರಾಬ್ಲಮ್ ಏನು ಗೊತ್ತಾ? ನಮಗೆ ಪ್ರಾರ್ಥನೆ ಮಾಡ್ಲಿಕ್ಕೆ ಆಗ್ತಾ ಇದೆ, ದುಡಿಮೆ ಮಾಡ್ಲಿಕ್ಕೆ ಆಗ್ತಾ ಇದೆ, ದುಡ್ಡು ಮಾಡ್ಲಿಕ್ಕೆ ಆಗ್ತಾ ಇದೆ, ಪ್ರಬೋಧನೆ ಮಾಡ್ಲಿಕ್ಕೆ ಆಗ್ತಾ ಇದೆ, ನಮಗೆ ಎಲ್ಲ ಮಾಡ್ಲಿಕ್ಕೆ ಆಗ್ತಾ ಇದೆ. ಆದರೆ ಪ್ರೀತಿಸ್ಲಿಕ್ಕೆ ಆಗ್ತಾ ಇಲ್ಲ, ಕ್ಷಮಿಸ್ಲಿಕ್ಕೆ ಆಗ್ತಾ ಇಲ್ಲ, ಒಂದು ಅನ್ಯೋನ್ಯವಾಗಿ ಬದುಕಲಿಕ್ಕೆ ಆಗ್ತಾ ಇಲ್ಲ. ಕಾರಣ ಏನು ಕೇಳಿದರೆ ಮೊದಲನೇ ಉತ್ತರ
ನಿನಗೆ ನಿನ್ನ ಅಪ್ಪ ಯಾರು ಅಂತ ಇನ್ನೂ ಅರಿತುಕೊಂಡಿಲ್ಲ. ಅದಕ್ಕೇನೆ ಅಪ್ಪ ಅಂದರೆ ಸ್ವರ್ಗದಲ್ಲಿರುವ ಸೃಷ್ಟಿಕರ್ತನಾದ ದೇವರನ್ನ ನೀನಿನ್ನೂ ಸರಿಯಾಗಿ ಕಂಡುಕೊಂಡಿಲ್ಲ, ಅರಿತುಕೊಂಡಿಲ್ಲ. ದೇವರನ್ನ ಅರಿತುಕೊಂಡ್ರೆ ಖಂಡಿತವಾಗ್ಲೂ ನಮ್ಮ ಒಳಗಡೆ ಆಗುವ ಅನುಭವ ಏನು ಗೊತ್ತಾ? ಪ್ರೀತಿ. ಬೈಬಲ್ ಹೇಳುತ್ತೆ, ಗಾಡ್ ಈಸ್ ಲವ್. ದೇವರು ಪ್ರೀತಿಯಾಗಿದ್ದಾರೆ. ದೇವರು ಮೂರ್ತಿ ಅಲ್ಲ. ನಾವು ದೇವರನ್ನ ಮೂರ್ತಿ ಸ್ವರೂಪಿ ಮಾಡಿಬಿಟ್ಟಿದ್ದೀವಿ. ಮೂರ್ತಿ ಮಾಡಿ ಪೂಜೆ ಮಾಡ್ತಾ ಇದ್ದೀವಿ. ನಾವು ಮೂರ್ತಿ ಪೂಜೆ ಮಾಡಿ 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 ನಾವು ಮೂರ್ತಿಗಳ ಥರ ಆಗಿಬಿಟ್ಟಿದ್ದೀವಿ. ಅಲ್ಲ, ದೇವರು ಪ್ರೀತಿ ಸ್ವರೂಪಿ. ಗಾಡ್ ಈಸ್ ಲವ್. ಹೇಳಿ, ದೇವರು ಪ್ರೀತಿ ಸ್ವರೂಪಿ. ದೇವರು ಯಾವ ಸ್ವರೂಪಿ? ದೇವರ ಸ್ವರೂಪ ಅಂದರೆ ಮನುಷ್ಯನಿಗೆ ಮಾಡೋಕ್ಕಾಗಲ್ಲ. ಯು ಕೆನಾಟ್ ಮೇಕ್ ಗಾಡ್, ಬಿಕಾಸ್ ಗಾಡ್ ಈಸ್ ಲವ್. ಲವ್ ಈಸ್ ಫ್ರಮ್ ಗಾಡ್. ಪ್ರೀತಿ ದೇವರಿಂದ ಬರುವಂಥದ್ದು. ಲವ್ ಈಸ್ ನಾಟ್ ಫ್ರಮ್ ಯು, ಇಟ್ ಈಸ್ ಫ್ರಮ್ ಗಾಡ್. ಪ್ರೀತಿ ದೇವರಿಂದ ಉಗಮವಾದದ್ದು. ಮೂರ್ತಿ ನೀನು ಮಾಡ್ಬೋದು, ದೇವರುಗಳ ಮೂರ್ತಿಗಳನ್ನು ಮನುಷ್ಯ ಮಾಡ್ಬೋದು, ಆದರೆ ನಿಜವಾದ ಸೃಷ್ಟಿಕರ್ತನಾದ ಏಕ ಸತ್ಯ ಜೀವಿಸುವ ಎಲ್ಲವನ್ನ ಸೃಷ್ಟಿ ಮಾಡಿದ ಸೃಷ್ಟಿಕರ್ತನನ್ನ ನಾವು ಸೃಷ್ಟಿ ಮಾಡೋ ಹೊರಟ್ರೆ ನಮ್ಮಂಥ ಮೂರ್ಖರು ಬೇರೆ ಯಾರಾದರೂ ಇರ್ತಾರಾ? ಯೋಚನೆ ಮಾಡಿ ನೋಡಿ. ಸೃಷ್ಟಿಕರ್ತನನ್ನೇ ಸೃಷ್ಟಿ ಮಾಡೋ ಮಟ್ಟಕ್ಕೆ ನಾವು ಹೋಗ್ತೀವಿ. ಕೆಲವು ಟೈಮ್ ನಾವೇ ದೇವ್ರ ಥರ ಆಗ್ಬಿಡ್ತೀವಿ. ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರು ಪ್ರೀತಿ ಸ್ವರೂಪನಾಗಿದ್ದಾನೆ ಎಂಬುದು ನಮಗೆ ಅರ್ಥ ಆಗಬೇಕು. ಗಾಡ್ ಈಸ್ ಲವ್. ದೇವರು ಏನಾಗಿದ್ದಾರೆ? ದೇವರು ಪ್ರೀತಿ ಸ್ವರೂಪನಾಗಿದ್ದಾರೆ. ಇದ್ಯಾವುದು ನಾನು ಹೇಳ್ತಾ ಇರೋದಲ್ಲ, ಬೈಬಲಲ್ಲಿ ದೇವರ ಪರಿಶುದ್ಧ ವಚನಗಳಲ್ಲಿ ಬರೆಯಲ್ಪಟ್ಟಿದೆ. ದೇವರು ಪ್ರೀತಿ ಸ್ವರೂಪಿಯಾಗಿದ್ದಾರೆ. ದೇವರೇನು ಸ್ವರೂಪಿಯಾಗಿದ್ದಾರೆ? ಬೇಕಾದರೆ ಕೊಟೇಶನ್ ತಗೊಳ್ಳಿ. ಯೋಹಾನನು ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 7-8ನೇ ವಾಕ್ಯ. ಪ್ರಿಯರೇ, ನಾವು ಒಬ್ಬರನ್ನೊಬ್ಬರು ಪ್ರೀತಿಸೋಣ. ಪ್ರೀತಿ ದೇವರಿಂದ ಉಗಮವಾದದ್ದು. ಪ್ರೀತಿ ಯಾರಿಂದ ಉಗಮವಾದದ್ದು? ಯಾರಿಂದ? ಪ್ರೀತಿ ಗಂಡನಿಂದ ಬಂದಿದ್ದಲ್ಲ, ಹೆಂಡತಿಯಿಂದ ಬಂದಿದ್ದಲ್ಲ. ಕೆಲವು ಟೈಮ್ ಗಂಡ ಹೆಂಡತಿ ಕಂಪ್ಲೇಂಟ್ ಮಾಡ್ತಾರೆ, ನನ್ನ ಹೆಂಡತಿ ನನ್ನನ್ನು ಪ್ರೀತಿಸ್ತಾ ಇಲ್ಲ, ನನ್ನ ಗಂಡ ನನ್ನನ್ನು ಪ್ರೀತಿಸ್ತಾ ಇಲ್ಲ, ನನ್ನ ಅಪ್ಪ ಅಮ್ಮ ನನ್ನನ್ನು ಪ್ರೀತಿಸ್ತಾ ಇಲ್ಲ, ನನ್ನ ಮಕ್ಕಳು ನನ್ನನ್ನು ಪ್ರೀತಿಸ್ತಾ ಇಲ್ಲ. ಖಂಡಿತ ಪ್ರೀತಿಯ ಸಹೋದರ ಸಹೋದರಿಯರೇ, ಅವರಿಗೆ ಆಗೋದೂ ಇಲ್ಲ. ನೀರಿಲ್ಲದೆ ಇರೋ ಒಂದು ಬಾವಿ ಹತ್ರ ಹೋಗ್ಬಿಟ್ಟು ನೀರು ಸೇದ್ಲಿಕ್ಕೆ ಹೋಗ್ಬಿಟ್ಟು, ಅಯ್ಯೋ ನೀರು ಬಂದಿಲ್ಲ, ನೀರು ಸಿಗ್ತಾ ಇಲ್ಲಲ್ಲಪ್ಪ ಅಂದರೆ, ನೀರಿಲ್ಲಪ್ಪ ಅಲ್ಲಿ, ನೀರಿಲ್ಲದೆ ಇರೋ ಒಣಗಿ ಹೋದ ಒಂದು ಬಾವಿಯಲ್ಲಿ ನೀನು ನೀರಿಲ್ಲ ಅಂತ ಹೇಳಿದ್ರೆ ನೀರು ಬರುತ್ತಾ? ನೀರು ಬರಲ್ಲ. ಯಾಕೆ? ಅಲ್ಲಿ ನೀರಿಲ್ಲ ಬರಲಿಕ್ಕೆ. ಆದ್ರಿಂದ ನೀರು ಬರೋದಿಲ್ಲ. ಪ್ರೀತಿ ಇಲ್ಲದೆ ಇರತಕ್ಕಂಥ ಗಂಡನ ಹತ್ರ ಪ್ರೀತಿ ಹುಡುಕಿದ್ರೆ ಪ್ರೀತಿ ಸಿಗುತ್ತಾ? ಪ್ರೀತಿನೇ ಇಲ್ಲದೆ ಇರತಕ್ಕಂಥ ಹೆಂಡತಿ ಹತ್ರ ನನ್ನ ಹೆಂಡತಿ ಪ್ರೀತಿಸ್ತಾ ಇಲ್ಲ ಅಂತ ಕಂಪ್ಲೇಂಟ್ ಹೇಳೋದ್ರಿಂದ ನಿನ್ನ ಹೆಂಡತಿ ನಿನಗೆ ಪ್ರೀತಿಸ್ಲಿಕ್ಕೆ ಆಗುತ್ತಾ? ಆಗೋದಿಲ್ಲ. ಅಥವಾ ನನ್ನ ಮಕ್ಕಳು ನನ್ನನ್ನು ಪ್ರೀತಿಸ್ತಾನೇ ಇಲ್ಲ ಅಂತ ನೀನು ಹೇಳೋದ್ರಿಂದ ನಿನ್ನ ಮಕ್ಕಳಿಗೆ ನಿನ್ನನ್ನು ಪ್ರೀತಿಸ್ಲಿಕ್ಕೆ ಆಗುತ್ತಾ? ಖಂಡಿತ ಸಾಧ್ಯ ಇಲ್ಲ. ಯಾಕೆಂದರೆ ಪ್ರೀತಿ ನಿನ್ನಿಂದ, ಮನುಷ್ಯನಿಂದ ಬರುವಂಥದ್ದಲ್ಲ. ಲವ್ ಈಸ್ ನಾಟ್ ಫ್ರಮ್ ಹ್ಯೂಮನ್ ಬೀಯಿಂಗ್, ಇಟ್ ಈಸ್ ಫ್ರಮ್ ಗಾಡ್. ಅದು ದೇವರಿಂದ ಬರುವಂಥದ್ದು. ನಿಂದು ಏನು ಪ್ರಾಬ್ಲಮ್ಮೋ ಅದೇ ನಿನ್ನ ಹೆಂಡತಿದು ಪ್ರಾಬ್ಲಮ್, ನಿನ್ನ ಹೆಂಡತಿದು ಏನು ಪ್ರಾಬ್ಲಮ್ಮೋ ಅದೇ ನಿನ್ನ ಗಂಡಂದು ಪ್ರಾಬ್ಲಮ್, ಅಥವಾ ತಂದೆ ತಾಯಿದು ಪ್ರಾಬ್ಲಮ್, ಮಕ್ಕಳದು ಪ್ರಾಬ್ಲಮ್. ಎಲ್ಲರ ಸಮಸ್ಯೆನೂ ಒಂದೇ. ಎಲ್ಲರ ಒಳಗಡೆನೂ ಒಂಥರ ಒಣಗಿದ ಬಾವಿ ಥರ ಇದ್ದೀವಿ ನಾವು. ಬಾವಿನೇ, ಆದರೆ ಒಳಗಡೆ ಏನಿಲ್ಲ? ದೇವರ ಪ್ರೀತಿ ಎಂಬ ಜಲ ಇಲ್ಲ. ವಿ ಆರ್ ವೆಲ್ ವಿತೌಟ್ ವಾಟರ್, ಡ್ರೈ ವೆಲ್, ಒಣ ಬಾವಿಗಳು. ಬೋರ್ವೆಲ್ಲಲ್ಲಿ ನೀರು ಬತ್ತೋದ್ರೆ ಕೆಲವು ಟೈಮ್ ನಾವು ಹೀಗೆ ಎಷ್ಟು ಅದಕ್ಕೆ ಪಂಪ್ ಮಾಡಿದರೂ ಕೂಡ ನೀರು ಒಂದು ಡ್ರಾಪು ಬರೋದಿಲ್ಲ. ಯಾಕೆ ಅಂದರೆ ಬೋರ್ವೆಲ್ ಒಳಗಡೆ ನೀರು ಡ್ರೈ ಆಗೋಗ್ಬಿಟ್ಟಿದೆ, ನೀರಿಲ್ಲ. ಸುಮ್ಮನೆ ಪಂಪ್ ಮಾಡಿ ಸುಸ್ತಾಗುತ್ತೆ ಬಿಟ್ಟರೆ ಒಂದು ಡ್ರಾಪ್ ನೀರು ಕೂಡ ಸಿಗೋದಿಲ್ಲ. ಅದೇ ರೀತಿ ಕೆಲವ್ರ ಹೃದಯದಲ್ಲಿ ನೀವೆಷ್ಟು ಪಂಪ್ ಮಾಡಿದ್ರು ಒಂದು ಡ್ರಾಪ್ ಕೂಡ ನೀರು ಸಿಗೋದಿಲ್ಲ. ಯಾವ ನೀರು? ಈ ಪ್ರೀತಿ ಎಂಬ ನೀರು ಸಿಗೋದಿಲ್ಲ. ಅದು ಸಿಗಬೇಕಾದ್ರೆ ಮೊದಲು ನೀರು ಇಲ್ಲಿ ನಾವು ತುಂಬಿಸ್ಕೋಬೇಕು. ಆ ನೀರು ಪರಿಶುದ್ಧ ಆತ್ಮರಾಗಿದ್ದಾರೆ. ದೇವರ ಪ್ರೀತಿ ಎಂಬ ಜಲ ನಮ್ಮಲ್ಲಿ ತರೋರು ಯಾರು?
ಪವಿತ್ರಾತ್ಮರಾಗಿದ್ದಾರೆ. ಆ ಪವಿತ್ರಾತ್ಮರು ನಮ್ಮ ಒಳಗಡೆ ಬಂದ ನಂತರನೇ ನಮಗೆ ನಿಜವಾಗಲೂ ಪ್ರೀತಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಓಕೆ, ಅಲ್ಲಿವರೆಗೂ ನಮಗೆ ಪ್ರೀತಿಸ್ಲಿಕ್ಕೂ ಆಗೋದಿಲ್ಲ, ನಾವು ಪ್ರೀತಿಯನ್ನು ಎಕ್ಸ್ಪೆಕ್ಟ್ ಮಾಡೋದು ಬೇಕಾಗಿಲ್ಲ.